ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂತ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಲಕ್ಷ್ಮಿ ಅಕ್ಕ ಭೂಮಿನ ಬೈತಾ ಇರ್ತಾರೆ. ಅಲ್ಲ, ಎಲ್ಲರ ಮುಂದೆ ಸಹ ಸಾಹೇಬ್ರ ಜೊತೆ ನೀನು ಮುತ್ತು ಕೊಡಿಸ್ಕೊಂಡಲ್ಲ, ನಿನಗೇನು ಅನ್ನಿಸ್ಲಿಲ್ವಾ ಈ ಥರ ಎಲ್ಲ ಮಾಡ್ತಾರ ಅಂತ ಅನ್ಬೇಕಾದ್ರೆ, ನಾನೇನು ಮಾಡಲಿ ಅಕ್ಕ, ಸತ್ಯಣ್ಣನೇ ತಾನೇ ಫೋರ್ಸ್ ಮಾಡಿದ್ದು ಅಂದಾಗ ಹೇಳ್ಬೇಕಿತ್ತು ನೀನು ಬೇಡ ಅಂತ. ಆದರೂ ಸಹ ನೀನು ಸುಮ್ಮನೆ ಮುತ್ತು ಕೊಡಿಸ್ಕೊಂಡೆ, ಅದು ಪೊಲೀಸ್ ಸ್ಟೇಷನಲ್ಲಿ. ಇದೇನು ಅದಕ್ಕಂತ ಒಂದು ಸಪ್ರೇಟ್ ಜಾಗ ಇರುತ್ತಲ್ವ, ಪ್ರೈವೇಟಾಗಿ ಎಲ್ಲಾದರೂ ಬೆಡ್ರೂಮಲ್ಲಿ ಅಥವಾ ಆ ಮನೇಲಿ ಎಲ್ಲ ಆ ಥರ ಮಾಡಿದರೆ, ನೀನು ನೋಡಿದರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲರ ಮುಂದೆ ಮುತ್ತು ಕೊಟ್ಟಿದೆ, ಏನಾಗಿದೆ ಭೂಮಿ ನಿನಗೆ ಅಂತ ಬೈತಾ ಇರ್ತಾರೆ. ಅದಕ್ಕೆ ಭೂಮಿ ಹೇಳ್ತಾ ಇರ್ತಾಳೆ, ಆ ಗಾಬರಿ ನನಗೆ ಮರ್ತೋಯ್ತು ಅಂದಾಗ, ಹೌದು ಹೌದು ನಿನಗೆಲ್ಲ ಮರ್ತೋಯ್ತು, ಇವಾಗೇನೋ ಮರ್ತೋಯ್ತು, ಆದರೆ ಮುಂದಕ್ಕೆ ಏನಾದರೂ ಮರೆತರೆ ಏನು ಮಾಡ್ತೀಯ ಅಂತ ಅಂದಾಗ, ಅಕ್ಕ ನೀವು ಆ ಥರ ಎಲ್ಲ ಹೇಳ್ಬೇಡಿ ಆಯಿತಾ, ಆ ಥರ ಏನು ಆಗಲ್ಲ, ಆ ಥರ ಪರಿಜ್ಞಾನ ಇಲ್ವಾ ನನಗೇನು ಆ ಥರ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇರ್ತಾಳೆ. ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಕ್ಕ ಅಂತ ಭೂಮಿ ಕೇಳ್ತಾ ಇರಬೇಕಾದ್ರೆ, ಲಕ್ಷ್ಮಿ ಅಕ್ಕ ಇಷ್ಟು ದಿನ ನಿನ್ನನ್ನು ನಂಬ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾಳೆ. ಹಂಗಂದರೆ ಮುಂಚೆ ನಂಬ್ತಾ ಇದ್ರಿ, ಇವಾಗ ನಂಬ್ತಾ ಇಲ್ವಾ ಅಂದಾಗ, ಇಲ್ಲ ನಿನ್ನ ಮೇಲೆ ನನಗೆ ಯಾಕೋ ನಂಬಿಕೆ ಇಲ್ಲ, ನೀನು ಅಜಿತ್ ಸಾಹೇಬ್ರು ಪ್ರೀತಿಲಿ ಬಿದ್ದಿದೆಯಾ ಅಂತ ಅನ್ನಿಸ್ತಿದೆ ಅಂತ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾರೆ. ಆವಾಗ ಭೂಮಿ ಹೇಳ್ತಾ ಇರ್ತಾಳೆ, ಅಕ್ಕ ನಿಜವಾಗ್ಲೂ ನಂಬಕ್ಕ, ಸತ್ಯವಾಗ್ಲೂ ಏನೂ ನಡೆದಿಲ್ಲ ಅಂತ ಅಂದಾಗ, ಪ್ರತಿ ಸಲನೂ ಸಹ ನೀನು ಇದೇ ರೀತಿ ಹೇಳ್ತೀಯ, ನಾನು ಯಾವಾಗಲೂ ಸಹ ನಿನ್ನನ್ನು ನಂಬ್ತಾ ಇದ್ದೆ, ಆದರೆ ಈ ಸಲ ಯಾಕೋ ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಬರ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಕ್ಕ ಇಲ್ಲ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಲಕ್ಷ್ಮಿ ಅಕ್ಕ ಹೇಳ್ತಾಳೆ, ತಪ್ಪು ತಿಳ್ಕೊಬೇಡ, ನಿನ್ನ ಹೆಸರು ಹಾಳಾದಾಗ ಅಜಿತ್ ಸಾಹೇಬ್ರು ದೇವ್ರಂತರು ಆಯಿತಾ, ನಿಜವಾದ ಗಂಡಗಿನ್ನ ಹೆಚ್ಚಾಗಿ ಅವರು ನಿನ್ನ ನಿರಪರಾಧಿ ಅಂತ ಪ್ರೂಫ್ ಮಾಡಿದ್ದಾರೆ ಆಯಿತಾ, ಅವರು ಬಂಗಾರದಂಥ ಮನುಷ್ಯ, ಅಂಥ ಗಂಡ ನಿನಗೆ ಗಂಡಾಗಿ ಸಿಕ್ಕಿದ್ದಾರೆ ಅಂತಂದರೆ ಅದಕ್ಕಿಂತ ಹೆಚ್ಚಾಗಿ ಖುಷಿ ಪಡೋರು ಈ ಪ್ರಪಂಚದಲ್ಲಿ ನಾನೇ ಆಗಿರ್ತೀನಿ ಭೂಮಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಈ ಪ್ರೀತಿ ಅರಳು ಹೂವು ಬಾಡೋಗುತ್ತಲ್ಲ ಸಂಜೆ ಅಷ್ಟೊತ್ತಿಗೆ, ಆ ಥರ ಇನ್ನು ಮುಂದಿನ ವರ್ಷಕ್ಕೆ ನಿಂದು ಪ್ರೀತಿ ಬಾಡೋಗಿರುತ್ತೆ, ಅದಕ್ಕೋಸ್ಕರ ನಾನು ನೋವಿನಿಂದ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡ ಭೂಮಿ ಅಂತ ಹೇಳ್ತಾ ಇರ್ತಾಳೆ. ಈ 4 ದಿನ ಪ್ರೀತಿಯಿಂದ ನೀನು ಎಚ್ಚರವಾಗಿರು ಆಯಿತಾ, ಮೈ ಮರಿಬೇಡ, ನಿನ್ನ ತಾಯಿನ ಆದಷ್ಟು ಬೇಗ ನೀನು ಬಿಡಿಸ್ಲೇಬೇಕು, ಅದನ್ನು ನೀನು ಗಮನದಲ್ಲಿಟ್ಕೋ, ಅದು ಬಿಟ್ಟು ಮೈ ಮರೆತು ಏನೇನೋ ಮಾಡ್ಕೋಬೇಡ ಅಂತ ಎಚ್ಚರಿಕೆ ಕೊಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶ್ರವಣ್ ಲ್ಯಾಬ್ ಬುಕ್ ಎಲ್ಲನೂ ಸಹ ಸ್ಟಡಿ ಮಾಡ್ತಾ ಇರ್ತಾನೆ. ಅವನಿಗೆ ಆ ಕಡೆಯಿಂದ ದೇವಿಯಾನಿ ಕಾಲ್ ಮಾಡ್ತಾ ಇರ್ತಾಳೆ. ಆವಾಗ ಹೇಳು ದೇವಿಯಾನಿ ಅಂತ ಕಾಲ್ ರಿಸೀವ್ ಮಾಡಿದಾಗ, ಏನಿಲ್ಲ ಬಾವ, ಮನಸ್ವಿನಿ ಜೊತೆ ಮಾತಾಡೋಣ ಅಂತ ಕಾಲ್ ಮಾಡಿದೆ, ಆದರೆ ಮನಸ್ವಿನಿ ಪಿಕ್ಕೇ ಮಾಡ್ತಿಲ್ಲ ಅಂದಾಗ, ಅವಳು ಇಲ್ಲ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಹೊರಗಡೆನಾ, ಎಲ್ಲಿಗೆ ಹೋಗಿದ್ದಾಳೆ ಅಂತ ಅಂದಾಗ, ಇನ್ನು ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ನು, ಅದಕ್ಕೆ ನನ್ನ ಕ್ರೆಡಿಟ್ ಕಾರ್ಡ್ನ ಕೊಟ್ಟು ಕಳಿಸ್ತಾ ಅಂದಾಗ ದೇವಿಯನಿಗೆ ಶಾಕ್ ಆಗಿಬಿಡುತ್ತೆ. ಏನು ಕ್ರೆಡಿಟ್ ಕಾರ್ಡ್ನ ನೀವು ಕೊಟ್ಟು ಕಳಿಸಿದ್ರಾ ಅಂತ ಅಂದಾಗ, ಯಾಕೆ ಈ ಥರ ಕೇಳ್ತಿದ್ಯಾ, ನನ್ನ ಮಗಳಿಗೆ ನಾನು ಕೊಡಬಾರ್ದ್ವಾ ಅಂತ ಅಂದಾಗ, ಅಯ್ಯೋ ಆ ಥರ ಅಂದಿಲ್ಲ ಬಾವ, ಇಡೀ ಆಸ್ತಿ ಎಲ್ಲ ಅವಳಿಗೆ ತಾನೇ ಹೋಗ್ಬೇಕಾಗಿರೋದು, ಅಂದರೆ ಮೊನ್ನೆ ತಾನೇ ನೀ ಅವಳ ಅಕೌಂಟಿಗೆ 1,00,000 ದುಡ್ಡು ಹಾಕಿದ್ದೆ, ಅದಕ್ಕೋಸ್ಕರ ಕೇಳಿದೆ ಅಂದಾಗ ಒಂದು ಕ್ಷಣ ಅವನಿಗೂ ಸಹ ಗಾಬರಿ ಆಗಿಬಿಡುತ್ತೆ. 1,00,000 ಹಾಕಿದ್ದೆ, ಆಮೇಲೆ ಹೋಗಲಿ ಬಿಡು, ಥ್ಯಾಂಕ್ಸ್ ದೇವಿಯಾನಿ, ಹಾಕಿದ್ದೆಲ್ಲ ಅವಳನ್ನ ಅರ್ಥ ಮಾಡಿಕೊಂಡು ಅಂತ ಹೇಳ್ತಾ ಇರ್ತಾನೆ. ಆವಾಗ ದೇವಿಯಾನು ಸಹ ಹೇಳ್ತಾ ಇರ್ತಾಳೆ, ಅಂಜುಂಗೆ ಎಷ್ಟು ಗಿಫ್ಟ್ ಕೊಟ್ಟಿದ್ದೀರಾ, ಎಷ್ಟು ಸಲ ನೀವು ಅವಳಿಗೆ ಕೇಳಿದ್ದೆಲ್ಲೂ ಸಹ ಡ್ರೆಸ್ ಕೊಡಿಸಿದ್ದೀರಾ, ನಾನು ನಿಮ್ಮಿಂದ ಥ್ಯಾಂಕ್ಸ್ನ ಅಕ್ಸೆಪ್ಟ್ ಮಾಡ್ತೀನಾ, ಇಲ್ಲ ತಾನೇ, ಇವಳು ತಾನೇ ನನ್ನ ಮಗಳು ಥರ ಅಲ್ವಾ, ಅದಕ್ಕೆ ನಾನು ಹಾಕ್ತೆ ಬಾವ ಅಂದಾಗ, ನಿಂದು ದೊಡ್ಡ ಮನಸ್ಸು ದೇವಿಯಾನಿ, ಸರಿ ಆಯಿತು, ಅವಳಿಲ್ಲ ಆಯಿತಾ, ಅವಳು ಬಂದಮೇಲೆ ನಾನು ಕಾಲ್ ಮಾಡೋಕ್ಕೆ ಹೇಳ್ತೀನಿ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಆವಾಗ ದೇವಿಯಾನು ಸಹ ಸರಿ ಅವಳು ಬಂದಮೇಲೆ ಕಾಲ್ ಮಾಡೋಕ್ಕೆ ಹೇಳಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ತುಂಬ ದೇವಿಯಾನಿ ಟೆನ್ಷನಿಂದ ಬೈತಾ ಇರ್ತಾಳೆ, ಅಲ್ಲ ನನ್ನ ಫೋನೇ ರಿಸೀವ್ ಮಾಡಲ್ವಲ್ಲ, ಇವಳು ಯಾಕೆ ಕ್ರೆಡಿಟ್ ಕಾರ್ಡ್ ತಗೊಂಡೋದ್ಲು, ನನಗೊಂದು ಮಾತು ಹೇಳ್ದೇನೆ ಸಹ ಇವಳು ತಗೊಂಡೋಗಿದ್ದಾಳಲ್ಲ, ಇವಳು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ, ಇಡೀ ಆಸ್ತಿನ ಏನಾದರೂ ನುಂಗಬೇಕು ಅಂತ ಅಂದ್ಕೊಂಡಿದ್ದಾಳ, ಒಂದು ವೇಳೆ ಅಂಜು ಹೇಳ್ದಂಗೆ ಏನಾದರೂ ಇವಳು ನನ್ನ ಜೊತೆನೇ ಡಬಲ್ ಗೇಮ್ ಆಡ್ತಾ ಇದ್ದಾಳ, ಆ ಥರ ಏನಾದರೂ ಆಡಿದರೆ ಇವಳನ್ನ ಸುಮ್ಮನೆ ಬಿಡಲ್ಲ, ಅವಳ ರೆಕ್ಕೆನೇ ನಾನು ಕತ್ತರಿಸ್ತೀನಿ ಹೀಡಿಯಟ್ ಅಂತ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಸಂಗೀತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ, ಈ ಟೀ ಪಂದ್ಯದಲ್ಲಿ ನನ್ನ ಮಗ ಗೆದ್ನೋ ಅಥವಾ ನನ್ನ ಸೊಸೆ ಗೆದ್ನೋ, ಯಾರು ಗೆದ್ರು ಅಂತ ಗೊತ್ತೇ ಇಲ್ವಲ್ಲ, ಈ ಭೂಮಿ ಬೇರೆ ಫೋನ್ ಮಾಡಿಲ್ವಲ್ಲ, ಯಾರಿಗಾದ್ರೂ ಕಾಲ್ ಮಾಡಿ ಕೇಳಬೇಕು ಅಂತ ಭೂಮಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದಾಗ ಭೂಮಿ ರಿಸೀವ್ ಮಾಡಿ ಹೇಳಿ ಅತ್ತೆ ಅಂದಾಗ, ಯಾರು ವಿನ್ ಆಗಿದ್ದು ಅಂದಾಗ ನಾನೇ ಅಂತ ಹೇಳ್ತಾ ಇರ್ತಾಳೆ. ಮತ್ತು ನನ್ನ ಸೊಸೆ ವಿನ್ ಆಗಲಿ ಅಂತ ನಾನು ಎಷ್ಟು ಆಸೆ ಪಡ್ತಾ ಇದ್ದೀನಿ, ನೀನು ನೋಡಿದರೆ ಕಾಲೇ ಮಾಡಲಿಲ್ವಲ್ಲ ಅಂದಾಗ, ಅಯ್ಯೋ ಅತ್ತೆ ಅದು ಮೋಸದಿಂದ ಗೆದ್ದಿದ್ದು, ನಡೆದಿದ್ದ ವಿಷಯನೆಲ್ಲ ಹೇಳ್ತಾ ಇರ್ತಾಳೆ. ಈ ಕಡೆ ಸತ್ಯಣ್ಣ ಮತ್ತು ದಯಾನಂದ ಕಾಫಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ಗೆ ಕುಡಿಸಿದ್ರಲ್ಲ, ಆ ವಿಷಯ ಎಲ್ಲನೂ ಸಹ ಹೇಳ್ತಾ ಇರಬೇಕಾದ್ರೆ, ಏನೇ ಆಗಲಿ ಒಟ್ಟಾರೆ ನೀನು ಗೆದ್ದೆಲ್ಲ ಬಿಡು, ಗಂಡ ಹೆಂಡ್ತಿ ಅಂತ ಅಂದಮೇಲೆ ಇದೆಲ್ಲವ ಸೋಲು ಗೆಲುವು ಕಾಮನ್, ಒಟ್ಟಾರೆ ಖುಷಿಯಾಗಿರಬೇಕು ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ, ಭೂಮಿ ಸರಿ ಅತ್ತೆ ಆಯಿತು, ನಡೆದಿದ್ದನ್ನೆಲ್ಲ ಇನ್ನು ಮುಂದೆ ಏನೇನಾಯಿತು ಅಂತ ಬಂದು ನಾನು ಮನೇಲಿ ಹೇಳ್ತೀನಿ ಆಯಿತಾ, ಸರಿ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಈ ಕಡೆ ಮನಸ್ವಿನಿ ಅಜಿತ್ನ ಮಾತಾಡಿಸ್ಬೇಕು
ಅಂತ ಅಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಬಂದುಬಿಡ್ತಾಳೆ. ಆವಾಗ ಭೂಮಿ ನೋಡಿಬಿಟ್ಟು ಏನು ಭೂಮಿ ಇಂದಾಗ ಚೆನ್ನಾಗಿದ್ದೀರಾ ಅಶ್ವಿನಿ ಅವರೇ, ಮನಸ್ವಿನಿ ಅವರೇ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಹ್ಞೂ ನಾನು ಚೆನ್ನಾಗಿದ್ದೀನಿ, ಏನು ಈ ಡಬ್ಬಿ ಓನರ್ ನೀನೇನಾ ಅಂತ ಹೇಳ್ಬೇಕಾದ್ರೆ ಇದು ಬರೀ ಡಬ್ಬಿ ಅಲ್ಲ, ಇದನ್ನು ಶ್ರವಣ್ ಸರ್ ನನಗೆ ನೆನಪಾಗಿ ಇದನ್ನು ಕೊಟ್ಟಿದ್ದಾರೆ, ಇದರಿಂದಲೇ ನನ್ನ ಜೀವನ ನಡೀತಾ ಇರೋದು ಅಂತ ಹೇಳ್ತಾ ಇರ್ತಾಳೆ. ಸೊ ನೈಸ್ ಅಂತ ನಿಮ್ಮ ಅಂಗಡಿ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು, ದೊಡ್ಡ ದೊಡ್ಡ ಸ್ಟಾರ್ಗಳಲ್ಲೆಲ್ಲವ ಹೋಟೆಲ್ಗಳಲ್ಲಿ ಟೀ ಕುಡಿಯೋದು ಸಹ ಇಂಥ ಚಿಕ್ಕ ಗ್ಲಾಸಲ್ಲಲ್ವ, ಹಾಗೆ ಇದು ಸಹ ನನಗೆ ಚಿಕ್ಕ ಅಂಗಡಿ ಆಗಿದ್ರು ಸಹ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಟೀ ಕುಡಿತಾರೆ. ಎಷ್ಟೇ ತಲೆನೋವು ಬಂದರೂ ಸಹ ಭೂಮಿ ಮಾಡಿರೋ ಕೈಯಾರೆ ಟೀ ಕುಡಿದ್ರೆ ತುಂಬ ತಲೆನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದೇ ನನಗೆ ತುಂಬ ಖುಷಿಯಾದ ವಿಚಾರ, ಈ ಚಿಕ್ಕ ಅಂಗಡಿಯಿಂದ ಎಷ್ಟು ನನಗೆ ಖುಷಿ ಸಿಕ್ಕಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮನಸ್ವಿನಿ ಹೇಳ್ತಾಳೆ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ಸರಿ ನಾನು ಒಳಗಡೆ ಹೋಗಿ ಬರಲ್ಲ ಅಂದಾಗ ಸರಿ ಆಯಿತು ನೀವು ಹೋಗಿ ಅಂದ್ಬಿಟ್ಟು ಭೂಮಿ ಅವಳನ್ನ ಕಳಿಸ್ತಾಳೆ. ಈ ಕಡೆ ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಮಾತಾಡ್ತಾ ಇರ್ತಾರೆ. ಅಜಿತ್ ಯಾವಾಗಲೂ ತುಟಿನ ಉಜ್ಕೋತಾ ಇರ್ತಾನೆ. ಈ ಥರ ಉಜ್ಕೋಬೇಡ ಕಣಪ್ಪ, ತುಟಿ ಕಿತ್ತೋಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ, ಸುಮ್ಮನಿರಿ ಸತ್ಯಣ್ಣ, ಎಲ್ಲ ನಿಮ್ಮಿಂದಲೇ ಆಗಿದ್ದು, ನಾನು ಆಸಿಡ್ ಹಾಕ್ಕೊಂಡು ತುಟಿ ತೊಳ್ಕೊಬೇಕು ಆ ಥರ ಮಾಡಿಬಿಟ್ರಿ ಅಂದಾಗ ಅಯ್ಯೋ ಅಯ್ಯೋ ಅಂತ ಸತ್ಯಣ್ಣ ಹೇಳ್ತಾ ಇರಬೇಕಾದ್ರೆ ಒಳಗಡೆ ಮನಸ್ವಿನಿ ಬಂದುಬಿಡ್ತಾಳೆ. ಬಂದುಬಿಟ್ಟು ಹಾಯ್ ಅಜಿತ್ ಅಂದಾಗ ಅಜಿತ್ ಹೇಳ್ತಾನೆ, ಹಾಯ್ ಮನಸ್ವಿನಿ, ಅಲ್ಲಲ್ಲ ಅಶ್ವಿನಿ, ಏನು ಈ ಥರ ಬಂದುಬಿಟ್ಟೆಲ್ಲ ನೀನು ಇಲ್ಲಿಗೆ, ಸ್ವಲ್ಪ ದಿನ ಇದ್ದಿದ್ರೆ ನಾನೇ ಇಲ್ಲಿಗೆ ನಿನ್ನನ್ನು ಕರ್ಕೊಬರ್ತಿದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ಯಾಕೆ ಅಂತ ಅಂದಾಗ ನೀನು ನಿಜವಾದ ಮನಸ್ವಿನಿ ಅಲ್ಲ, ಮನಸ್ವಿನಿ ಬೇರೆ ಎಲ್ಲೋ ಇದ್ದಾಳೆ, ಅದಕ್ಕೋಸ್ಕರ ನಿನ್ನನ್ನು ಇಲ್ಲಿ ಕರ್ಕೊಬರ್ತೀನಿ ಆದಷ್ಟು ಬೇಗ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಏನು ವಿಷಯ ಬಂದಿದ್ದು ಅಂದಾಗ ನಾನೊಂದು ಕಂಪ್ಲೇಂಟ್ ಕೊಡಬೇಕಿತ್ತು, ನಂದು ಚಿಕ್ಕ ವಯಸ್ಸಿನ ಫ್ರೆಂಡು ಅಜಿತ್ ಅಂತ ಸೇಮ್ ನಿನ್ನ ಏಜೇ ಇರ್ಬೋದು, ಅವರು ವರ್ಷಲಿ ಭಾವ ಆಗಬೇಕು, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾ ಇರ್ತಾಳೆ. ಹೇಳಿ ಇನ್ನೊಂದು ಸ್ವಲ್ಪ ದಿನ ಆಯಿತಾ, ಆದಷ್ಟು ಬೇಗ ಮನಸ್ವಿನ ಕಂಡಿಡ್ದು ನಿನಗಿನ್ನ ಇಲ್ಲಿಗೆ ಕರ್ಕೊಬರ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡು ಅಂದಾಗ ನಾನು ಹೋಗಲ್ಲ, ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಮನಸ್ವಿನಿ ಹೇಳ್ತಾ ಇರ್ತಾಳೆ. ನಮ್ಮ ಮಾವನ ಫೀಲಿಂಗ್ ಜೊತೆ ನೀನು ಆಟ ಆಡಬೇಡ ಆಯಿತಾ, DNA ಬ್ಲಡ್ ಟೆಸ್ಟ್ ಬಂದರೂ ಸಹ ನೀನು ನನ್ನನ್ನು ನಂಬ್ತಾ ಇಲ್ಲ ಅಂತ ಮನಸ್ವಿನಿ ಕೇಳ್ತಾ ಇರಬೇಕಾದ್ರೆ ಆ DNA ಬ್ಲಡ್ ಟೆಸ್ಟ್ನ ನೀನು ರಿಪೋರ್ಟ್ನ ಡಿಫ್ರೆಂಟ್ ಮಾಡಾಕಿದೆಯಲ್ಲ, ನೀನು ಎಂಥ ಫ್ರಾಡ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನಾದರೂ ನಮ್ಮ ಮಾವನ ಫೀಲಿಂಗ್ ಜೊತೆ ನೀನು ಆಟ ಆಡಿದರೆ ಒಂದಲ್ಲ ಒಂದು ದಿನ ನಿನ್ನ ಬಂಡವಾಳ ಬಯಲು ಮಾಡಿ ಬಡ್ಡಿ ಸಮೇತ ನಿನಗೆ ಹೇಗೆ ಕೊಡ್ತೀನಿ ನೋಡ್ತಾ ಇರು ಅಂತ ಸಿಟ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಆಗ ಮನಸ್ವಿನಿ ಹೇಳ್ತಾಳೆ, ನೋಡು ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀಯಾ, ಮೊನ್ನೆ ಸೀತಾರಾಮ ಕಲ್ಯಾಣೋತ್ಸವ ಆಗೋವರೆಗೂ ಏನೇನೋ ಆಯಿತು, ಅದನ್ನೆಲ್ಲ ಬಿಟ್ಟಾಕು, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಡ ಆಯಿತಾ. ಇವಾಗ ನಾನು ನಿನ್ನ ಸ್ನೇಹ ಬಯಸಿ ಬಂದಿದ್ದೀನಿ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ, ನಿನಗೋಸ್ಕರ ನಾನು ಇಷ್ಟವಾದ ಅಡುಗೆ ಮಾಡ್ಕೊಬಂದೀನಿ, ಊಟ ಮಾಡ್ಬಾ, ಇಬ್ಬರು ಊಟ ಮಾಡೋಣ, ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ, ಸರಿ ನೀನು ಊಟ ಮಾಡಾದ್ಮೇಲೆ ಹೋಗ್ತೀಯ ತಾನೆ ಅಂದಾಗ ಹ್ಞೂ ಹೋಗ್ತೀನಿ ಬಾ ಊಟ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸರಿ ಬಾ ಅಂತ ಅಜಿತ್ ಸಹ ಹೋಗ್ತಾನೆ. ಭೂಮಿನ ಪ್ಲೇಟ್ ಕೊಡು ಚಿನ್ನ ಅಂತ ಹೇಳ್ತಾನೆ. ಆವಾಗ ಪ್ಲೇಟ್ ಕೊಡ್ತಾಳೆ ಭೂಮಿ, ಅವಳು ತಂದಿರೋ ಊಟ ಕೊಡೋಕೆ ಹೋಗ್ತಾಳೆ. ಆವಾಗ ಅಜಿತ್ ಬೇಡ ಇರು ಅಂತ ಹೇಳ್ತಾನೆ. ಆವಾಗ ಅಶ್ವಿನಿ ತಂದಿರೋ ಊಟ ಹಾಕಿಸ್ಕೊತಾನೆ. ಅಶ್ವಿನಿಗೂ ಮತ್ತು ಅಜಿತ್ ಇಬ್ಬರು ಸಹ ಹಾಕ್ಕೊಡ್ತಾರೆ. ಆವಾಗ ಸತ್ಯಣ್ಣ ಮತ್ತು ಸದಾನಂದ ಇಬ್ಬರು ಸಹ ನೋಡ್ತಾ ಇರ್ತಾರೆ. ನೀವೇನು ಈ ಥರ ನೋಡ್ತಾ ಇದ್ದೀರಾ, ಬಂದು ನೀವು ಕೂತ್ಕೊಳ್ಳಿ ಅಂತ ಅಂದಾಗ ಅವರಿಬ್ಬರು ಚೇರ್ ಹಾಕೊಂಡು ಕೂತ್ಕೋತಾರೆ. ಆವಾಗ ಊಟ ಖಾಲಿ ಆಗಿರುತ್ತೆ. ಆವಾಗ ಅವ್ನ ಪ್ಲೇಟಿಂದ ಅವರಿಬ್ಬರಿಗೂ ಸಹ ಹಾಕ್ಬಿಟ್ಟು ಅವ್ನ ತಟ್ಟೆನ ಖಾಲಿ ಮಾಡ್ತಾನೆ. ಆವಾಗ ಮನಸ್ವಿನಿ ಹೇಳ್ತಾಳೆ, ಅಯ್ಯೋ ಖಾಲಿ ಆಯ್ತಲ್ಲ, ನನ್ನೇ ಊಟ ಮಾಡಿ ಇದ್ದಾಗ ಬೇಡ ಅವರವರು ಆ ತಟ್ಟೆದ ಯಾರಿಗೂ ಸಹ ಹಾಕಬಾರ್ದು ಆಯಿತಾ, ಅನ್ನದ ಮೇಲೆ ಅವ್ರ ಹೆಸರು ಬರೆದಿರುತ್ತೆ, ನೀವು ಊಟ ಮಾಡಿ ಅಂದ್ಬಿಟ್ಟು ಚಿನ್ನ ನೀನು ತಂದಿರೋ ಊಟ ಕೊಡು ಅಂದ್ಬಿಟ್ಟು ಭೂಮಿ ತಂದಿರೋ ಊಟನ ಹಾಕಿಸ್ಕೊಂಡು ತಿನ್ನೋಕ್ಕೆ ಅಂತ ಕೂತ್ಕೋತಾನೆ. ಆವಾಗ ಭೂಮಿಗೆ ಫಸ್ಟ್ ನೀನು ತಿಂದು ಚಿನ್ನ ಅಂದ್ಬಿಟ್ಟು ತಿನ್ನಿಸ್ಬಿಟ್ಟು ಒಂದು ಸ್ಪೂನ, ಆಮೇಲೆ ಅಜಿತ್ ಸಹ ತಿಂತಾ ಇರ್ತಾನೆ. ತುಂಬ ಚೆನ್ನಾಗಿದೆ ಊಟ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಮನಸ್ವಿನಿಗೆ ತುಂಬ ಹೊಟ್ಟೆ ಉರಿ ಆಗ್ತಾ ಇರುತ್ತೆ, ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆಗ ಊಟ ಎಲ್ಲ ಆದಮೇಲೆ ಮನಸ್ವಿನಿನ ಅವನು ಕಳಿಸ್ಬಿಡ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ಒಳಗಡೆ ಸತ್ಯಣ್ಣ ಮತ್ತು ಅಜಿತ್ ಬಂದು ಇಬ್ಬರು ಮಾತಾಡ್ತಾ ಇರ್ತಾರೆ. ಸತ್ಯಣ್ಣ ಹೇಳ್ತಾನೆ, ಅಲ್ಲ ಕಣಪ್ಪ, ಪ್ರೀತಿಯಿಂದ ಮಾತಾಡಬೇಕು ಅಂತ ಅವಳು ಬಂದರೆ ನೀನು ಹಿಂಗೆ ಕಳಿಸ್ಬಿಟ್ಟಲ್ಲಪ್ಪ. ಅಲ್ಲೇ ಸತ್ಯಣ್ಣ, ಹೋದ್ರೆ ಪಿಶಾಚಿ ಬಂದರೆ ಗವಾಚಿನ, ನನಗೆ ಒಂದು ಕಡೆ ಫಾರಿನ್ ಕೂದಲು ಆ ಅಂಜನ, ಅವಳು ಕಾಟ ತಪ್ಪಿತು ಅಂತ ಅಂದರೆ ಅಷ್ಟೊತ್ತಿಗೆ ಇವಳು ತಗ್ಲಾಕೊಂಡಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆಗ ಸತ್ಯಣ್ಣ ಹೇಳ್ತಾನೆ, ನಾನೊಂದು ಮಾತು ಹೇಳಲ್ಲ ಅಂದಾಗ ಹೇಳಿ, ನೀವು ಬೇಡ ಅಂದರೂ ನೀವೆಲ್ಲಿ ಬಿಡ್ತೀರಾ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ನೋಡಪ್ಪ, ಸಕ್ಕರೆ ಎಲ್ಲಿರುತ್ತೆ ಅಲ್ಲೇ ಕಣಪ್ಪ ಇರುವೆ ಜಾಸ್ತಿ ಇರೋದು, ಹಾಗೆ ಇವಳು ಒಂದು ಇರುವೆ ಅಂತ ಅನ್ಕೊ ಅಂದಾಗ ಏನು ಹೇಳ್ತಾ ಇದ್ದೀಯ ಸತ್ಯಣ್ಣ, ಇಷ್ಟು ದಿನ ಅಂಜನ ಹಂಗೆ ಆಡ್ತಿದ್ಲು, ಅದನ್ನು ಮನೆಯವರೆಲ್ಲರೂ ಸಹ ತಡಿತಾ ಇದ್ರು, ಆದರೆ ಈ ಅಶ್ವಿನಿ ಹಿಂಗೆ ಆಡ್ತಿರೋದನ್ನು ಮನೆಯವ್ರಿಗೆ ಹೇಳಿದರೆ ಯಾರೂ ನಂಬಲ್ಲ, ಅದರಲ್ಲೂ ನಮ್ಮ ಮಾವಂಗೆ ತುಂಬ ಹರ್ಟ್ ಆಗುತ್ತೆ, ನಾನು ಏನು ಹೇಳಿದ್ರು ಸಹ ಅವರು ಕೋಪ ಮಾಡ್ಕೋತಾರೆ, ಆ ರೀತಿ ಇವಳು ಕೆಟಗರಿ, ನಾನು ಏನು ಮಾಡಲಿ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಅಜಿತ್ ಹೇಳ್ತಾನೆ, ಇವಳು ನನ್ನ
ನನ್ನ ಹತ್ರ ಇದ್ದಾಗ ಒಂಥರ ಮಾಡ್ತಾಳೆ, ಮನೆಯವ್ರ ಜೊತೆ ಇನ್ನೊಂದು ಥರ ಆಡ್ತಾರೆ, ಇವಳು ಯಾಕೋ ಡಬಲ್ಗೆ ಮಾಡ್ತಾಳೆ, ಇವಳು ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿದ್ರೆ ಆದಷ್ಟು ಬೇಗ ನಾನು ಇವಳನ್ನ ಮನೆಯಿಂದ ನಾನು ಕಳಿಸ್ಬೋದಿತ್ತು ಅಂತ ಸತ್ಯಣ್ಣನಿಗೆ ಹೇಳ್ತಿರ್ಬೇಕಾದ್ರೆ ಸತ್ಯಣ್ಣ ಹೇಳ್ತಾನೆ, ನೀನು ಯಾಕೆ ಈ ವಿಷಯದಲ್ಲಿ ನೀನು ದೇವ್ಯಾನ ಹತ್ರ ಆದರೆ ನಿಮ್ಮ ಅತ್ತೆ ಹತ್ರ ಎಲ್ಪ್ ಕೇಳಬಾರ್ದು ಅಂತ ಹೇಳ್ತಾ ಇರಬೇಕಾದ್ರೆ, ಹಾಂ ಸತ್ಯಣ್ಣ ಕರೆಕ್ಟಾಗಿ ಹೇಳಿದ್ರಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಮತ್ತೆ ಅಜಿತ್ ಕೇಳ್ತಾ ಇರ್ತಾನೆ, ಈ ವಿಷಯನ ಅತ್ತೆ ಹತ್ರ ಹೆಂಗೆ ಕೇಳೋದು, ಅವ್ರಿಗೇನು ಗೊತ್ತು ಅಂದಾಗ ಸತ್ಯಣ್ಣ ಹೇಳ್ತಾನೆ, ನೋಡು ಅವರಿಗೂ ಖಂಡಿತ ಇದು ಅರ್ಥ ಆಗುತ್ತೆ, ಏಕೆಂದರೆ ಅಂಜನನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದು ಆಗಲಿಲ್ಲ. ಆದರೆ ಇವಾಗ ಅಶ್ವಿನಿ ನಿನ್ನ ಮತ್ತು ಭೂಮಿ ನಡುವೆ ಬರ್ತಾ ಇದ್ದಾಳೆ ಅಂತ ಗೊತ್ತಾದರೆ ಅವರು ಕೋಪ ಮಾಡಿಕೊಂಡು ಖಂಡಿತ ಅಶ್ವಿನಿನ ತಡಿತಾರೆ. ಆದಷ್ಟು ಬೇಗ ನೀನು ಈ ವಿಷಯನ ಅವ್ರಿಗೆ ಹೇಳು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಅಜಿತ್ ದೇವ್ಯಾನಿಗೆ ಕಾಲ್ ಮಾಡಿಬಿಡ್ತಾನೆ. ಅವಾಗ ಹೇಳು ಕಂದ ಅಂದಾಗ, ಅತ್ತೆ ಈ ಥರ ಸೀತಾರಾಮ ಕಲ್ಯಾಣೋತ್ಸವ ದಿನ ಅಶ್ವಿನಿ ಈ ಥರ ಭೂಮಿಗೆ ಮತ್ತು ಅಂಜನಿಗೆ ಈ ಥರ ಕುಡಿಸ್ಬಿಟ್ಟು ಮತ್ವರ ರೀತಿ ಮಾಡಿ ನನ್ನ ಮದುವೆ ಆಕೆ ಹೊರಟಿದ್ಲು ಮುಸ್ಕು ಹಾಕ್ಕೊಂಡು, ಈ ಥರ ನಾನು ಕಂಡಿಡ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನೆಲ್ಲ ಕೇಳಿ ದೇವ್ಯಾನಿಗೆ ಶಾಕ್ ಆಗಿಬಿಡುತ್ತೆ. ಅವಾಗ ಸರಿ ಆಯ್ತಪ್ಪ, ಇದ್ರ ಬಗ್ಗೆ ನಾನು ಮಾತಾಡಿ ನಿನಗೆ ಹೇಳ್ತೀನಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿ ಹೋಗ್ತಾಳೆ. ಈ ಕಡೆ ದೇವ್ಯಾನಿಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಆವಾಗ ಅಶ್ವಿನಿನ ಹುಡ್ಕೊಂಡು ಹೋಗ್ತಾಳೆ. ಆ ಕಡೆಯಿಂದ ಅಶ್ವಿನಿ ಸಹ ಅದೇ ರೋಡಲ್ಲಿ ಬರ್ತಾ ಇರ್ತಾಳೆ. ಆವಾಗ ಕಾರ್ನ ಅಡ್ಡ ಹಾಕಿ ನಿಲ್ಲಿಸ್ತಾಳೆ. ಆಗ ಅಶ್ವಿನಿ ಸಹ ಬಂದುಬಿಟ್ಟು, ಹಾಂ ಮೇಡಮ್ ಏನು ನೀವು ಇಲ್ಲಿ ಯಾಕೆ ನನ್ನ ಕಾರ್ ಅಡ್ಡ ಹಾಕಿದ್ರಿ ಅಂತ ಅಂದಾಗ ಸಿಟ್ಟು ಮಾಡಿಕೊಂಡು ಕೆನ್ನೆಗೆ ಅಂತ ಹೊಡೆಯೋಕ್ಕೆ ಹೋಗ್ತಾಳೆ. ಆದರೆ ಅಶ್ವಿನಿ ಅವಳ ಕೈನ ಹಿಡ್ಕೊಬಿಡ್ತಾಳೆ. ಆವಾಗ ದೇವ್ಯಾನಿಗೆ ಮತ್ತಷ್ಟು ಕೋಪ ಜಾಸ್ತಿ ಆಗಿ ಹಾಗೆ ಗುರಾಯಿಸ್ಕೊಂಡು ಅಶ್ವಿನಿನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.